ಹಾಯ್ ಎಲ್ರಿಗೂ. ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲರಿಗೂ ಐಸ್ ಕ್ರೀಮ್, ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಹೀಗೆ ಕೂಲ್ ಆಗಿರೋದು ಏನಾದರೂ ತಿನ್ನಬೇಕು ಅನಿಸುತ್ತಲ್ವಾ. ಹಾಗೆ ಮಾವಿನ ಹಣ್ಣಿನ ಐಸ್ ಕ್ರೀಮು ಮನೇಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮಾವಿನ ಹಣ್ಣು, ಹಾಲು, ಕಂಡೆನ್ಸ್ಡ್ ಮಿಲ್ಕ್, ಹಾಗೆ ಕ್ರೀಮ್ ಮತ್ತು ಸಕ್ಕರೆ. ಈ 4 ಪದಾರ್ಥಗಳಿದ್ದರೆ ಸಾಕು. ಇದರಲ್ಲಿ ಬೇಕಂದರೆ ಕೆಲವು ಮಾಡ್ಬೋದು, ಅದು ಯಾವುದನ್ನು ಸ್ಕಿಪ್ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ನಾನಿಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನು. ಅದನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ದಪ್ಪ ದಪ್ಪ ಪೀಸ್ಗಳು ಮಾಡಿಕೊಂಡ್ರು ನಡೆಯುತ್ತೆ. ಈಗ ಬೇಸಿಗೆ ರಜಾ ಇರೋದ್ರಿಂದ ಮಕ್ಕಳು ಮನೇಲೇ ಇರ್ತಾರೆ, ಫ್ರೀಯಾಗಿರ್ತಾರೆ. ಅವ್ರನ್ನ ಕೂಡ ನೀವು ಈ ಅಡುಗೆ ಮಾಡುವಾಗ ಇನ್ವಾಲ್ವ್ ಮಾಡ್ಕೊಳ್ಳಿ, ಅವ್ರು ಕೂಡ ಎಂಜಾಯ್ ಮಾಡ್ತಾರೆ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ತೊಗೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ಪು ಹಾಲು, 1 ಕಪ್ಪಷ್ಟು ಮಾವಿನ ಹಣ್ಣು, ಹಾಗೆ 1/4 ಕಪ್ಪು ಕಂಡೆನ್ಸ್ಡ್ ಮಿಲ್ಕು, 1/4 ಕಪ್ಪು ಸಕ್ಕರೆ ಕಂಡೆನ್ಸ್ಡ್ ಮಿಲ್ಕ್ ಎರಡೂ ಸ್ವೀಟ್ ಜಾಸ್ತಿ ಇರೋದ್ರಿಂದ 1/4 ಕಪ್ ಹಾಕಿದ್ರೆ ಸಾಕಾಗತ್ತೆ. ಇದಿಷ್ಟನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಏರ್ ಟೈಟ್ ಆಗಿರೋ ಬಾಕ್ಸಲ್ಲಿ ಹಾಕ್ಬಿಟ್ಟು 5 to 6 hours ಫ್ರಿಡ್ಜಲ್ಲಿ ಇಡಬೇಕು. ಅದು ಸೆಮಿ ಸೆಟ್ ಆಗಿರುತ್ತೆ, ಅಂದರೆ ಫುಲ್ ಗಟ್ಟಿ ಆಗಿರಲ್ಲ. ಈಗ ಇದನ್ನು ತೆಗೆದ್ಬಿಟ್ಟು ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ನೀವು ಎಷ್ಟು ಸಲ ಅಂದರೆ 2-3 ಸಲ ಈ ಥರ ಅರ್ಧ ಸೆಟ್ ಆಗಿರೋದನ್ನು ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಫ್ರಿಡ್ಜ್ಗಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಬಟ್ 1 ಸಲ 2 ಸಲ ಮಾಡಿದ್ರೆ ಸಾಕು. ಇವಾಗ ನೋಡಿ ಬ್ಲೆಂಡ್ ಆಗಿದೆ. ಇವಾಗ ಮತ್ತೆ ನಾನು ಅದೇ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದಲ್ಲಿ ತುಂಬ ಕ್ರೀಮಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಐಸ್ ಕ್ರೀಮು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಕೂಡ ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಮನೇಲೇ ಮಾಡಿಕೊಡಿ. ಇವಾಗ ಮತ್ತೆ 7 to 8 hours ಫ್ರೀಝರಲ್ಲಿ ಇಡಬೇಕು. ನೋಡಿ ಇವಾಗ ಸೆಟ್ ಆಗಿದೆ. ಇವಾಗ ಇದನ್ನು ನಾನು ಬೌಲಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ತೆಗೆಯೋದಕ್ಕೆ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಬರ್ತಾ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮಗೆ ಏನಾದರೂ ಈ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋಕ್ಕೆ ಹೇಳಿ. ನಾನು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿರೋ ಅಡುಗೆಗಳನ್ನ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾವು ಮನೇಲೇ ಮಾಡೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ ಹಾಕೋದಿಲ್ಲ ಅಲ್ವಾ, ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಕೈಲಾಗಿರೋಂಥ ಸಣ್ಣ ಒಂದು ಪ್ರಯತ್ನ ಮನೇಲೇ ಆದಷ್ಟು ಮಾಡಿಕೊಂಡು ತಿನ್ನೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ಅಷ್ಟೇ. ಇವತ್ತಿನ ಕಾಲಕ್ಕೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಯಾರೂ ಇದನ್ನು ತಪ್ಪಾಗಿ ತಿಳಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.